ಸಿ ಎಂ ಬದಲಾವಣೆಯಿಂದ ನಾವು ಮಾಧ್ಯಮದ ಮೂಲಕ ತಿಳಿದಿದ್ದೇವೆ. ನಾನು 3-4 ಸಲ ಅವ್ರು ಭೇಟಿಯಾದಾಗ ಅವರು ಏನೂ ಹೊಂದಿಲ್ಲ, ಇವರು ಏನೂ ಹೊಂದಿಲ್ಲ. CLP ಕಾರ್ಯದರ್ಶಿಯಾಗಿ ನಾನು ಸಭೆ ಏನಾದರೂ ಕರಿಬೇಕಂತ ಕೇಳಿದ್ರೆ ಯಾವುದೇ ಒಂದು ಉತ್ತರ ಇಲ್ಲ ಅಲ್ಲಿ. ಇವತ್ತು ಈ ಬದಲಾವಣೆ ಸಂಬಂಧ ಏನು ಬಂದರೆ ಹೀರೋ ನಾಯಕರು ಕೂಡ ಸ್ಪಷ್ಟವಾದ ಸಂದೇಶವನ್ನು ಜನರಿಗೆ ಕೊಟ್ಟಿದ್ದಾರೆ. ನಮ್ಮಲ್ಲಿ ಯಾವುದೇ ರೀತಿಯಿಂದ ಗೊಂದಲ ಇಲ್ಲ. ಹೈಕಮಾಂಡ್ ಏನು ಹೇಳ್ತಾರೆ ಅದನ್ನು ನಾನು ಕೇಳ್ತೀನಿ, ಶಿವಕುಮಾರ್ ಅವರು ಕೇಳ್ತಾರೆ ಅಂತ ಹೇಳಿದ್ದಾರೆ. ಶಿವಕುಮಾರ್ ಕೂಡ ಹೇಳಿದ್ದಾರೆ, ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಇಬ್ಬರು ಬದ್ಧರಾಗಿದ್ದೀವಿ. ನಮ್ಮ ನಾಯಕರು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾವು ಸರ್ಕಾರ ನಡೆಸ್ಕೊಂಡು ಬಂದಿದ್ದೀವಿ. ಪಾರ್ಟಿಗೆ ಭಾಳ ಅವಶ್ಯಕವಾಗಿ ಬೇಕಾಗಿರ್ತೀವಿ ಅವರು ಹೇಳಿದ್ದಾರೆ. ಇಂಥ ಇದರಲ್ಲಿ ಯಾವುದೇ ಗೊಂದಲ ಸೃಷ್ಟಿ ಮಾಡೋದರ ಅವಶ್ಯಕತೆ ಇಲ್ಲ. ಯಾವತ್ತೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ತತ್ವ ಏನಿದೆ ಅಂದರೆ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಂಡ್ರೆ ಆ ನಿರ್ಣಯಕ್ಕೆ ನಾವೆಲ್ಲ ಶಾಸಕರು ಬದ್ಧರಿರ್ತೀವಿ, ನಾಯಕರು ಕೂಡ ಬದ್ಧರಾಗಿರ್ತಾರೆ. ಇದಕ್ಕೇನು ಗೊಂದಲದ ಮಾತೇ ಇಲ್ಲ. ಅದು ಏನೇ ಇದ್ದರೂ ಕೂಡ ಹೈಕಮಾಂಡ್ ನಿರ್ಣಯಕ್ಕೆ ಏನು ತೆಗೆದುಕೊಳ್ತಾರೆ ಅದರ ಪರ ಇರ್ತೀವಿ. ಹೈಕಮಾಂಡ್ ನಿರ್ಣಯನೇ ಫೈನಲ್ ಆಗ್ತದೆ ಅಂತ ಅಂದ್ಬಳಕ ಮತ್ತೆ ಇವರು ವಾಪಸ್ ಇವರಿಗೆ ಹೇಳಿದ್ದಾರೆ, ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಂಡು. ಅವ್ರು ಏನು ಹೇಳಿದ್ದಾರೆ, ನೀವಿಬ್ಬರು ಕೂಡಿ 2.5 ವರ್ಷ ಜೋಡೆತ್ತಿನಂತೆ ಬಂಡೆಯಂತೆ ಏನಪ್ಪ ಅಂದ್ರೆ ಕೆಲಸ ಮಾಡ್ಕೊಂಡಿದ್ದೀರಿ. ನೀವಿಬ್ಬರು ಮೊದಲೇನಪ್ಪ ಅಂದ್ರೆ ಮಾತಾಡ್ಕೊಂಡು ಬರ್ರಿ, ನೀವು ಏನೇ ಇದ್ದರು ನಮ್ಮ ಮಾತನ್ನು ಬರ್ರಿ ಅಂತ ಹೇಳಿ ಅವ್ರ ಮನೆಗೆ ನಾಷ್ಟ ಕರೆದಿದ್ದಾರೆ. ಹೋಗಿದ್ದಾರೆ ಶಿವಕುಮಾರ್ ಇವತ್ತು ನಾಷ್ಟ ಮಾಡಿ ಡೆಲ್ಲಿ ಕರೆದ್ರೆ ಡೆಲ್ಲಿಗೆ ಕೂಡ ಹೋಗ್ತಾರೆ. ಅಲ್ಲಿ ಹೈಕಮಾಂಡ್ ಏನು ಹೇಳ್ತಾರೆ ಬಂದು ಹೇಳ್ತಾರೆ ಸಂದೇಶ. ವಿರೋಧ ಪಕ್ಷದವ್ರು ಬರೀ ಕಾಲ ಹಗರಣ, ವಿರೋಧ ಪಕ್ಷದವ್ರು ಸುಮ್ಮನೆ ಮಾತಾಡ್ಲಿಕ್ಕೆ ಅವ್ರು ಬಾಯಿ ಅದ, ಅವ್ರ ಬಲ್ಲೇ ಇಂಥವೆಲ್ಲ ಗೊಂದಲ ಯಾವತ್ತು. ಅವ್ರಿಗೆ ಕಡೆ ಅದು ಕುದುರೆ ವ್ಯಾಪಾರ ಮಾಡಿ ಮಿನಿಸ್ಟ್ರಿಗೆ ಎಳ್ಕೊಂಡು MLAಗಳು ಎಳ್ಕೊಂಡು ಸರ್ಕಾರ ರಚನೆ ಎಂದಾದರೂ ಬಹುಮತದಿಂದ ರಚನೆ ಮಾಡಿರ್ತಕ್ಕಂಥದ್ದು ಉದಾಹರಣೆನೇ ಇಲ್ಲ ಅವ್ರ ಬಳಿ. ಮಾತಾಡ್ತಾ ಇರ್ತಾರೆ ಅವ್ರಿಗೆ. ದಕ್ಷಿಣ ಮತಕ್ಕೆ ತಾವು ಸ್ಪರ್ಧೆ ಮಾಡಿ ಗೆದ್ದಿದ್ದೀರಿ, ಹಲವಾರು ಚುನಾವಣೆಗಳು ಎದುರಿಸಿ ಬಂದಿದ್ದೀರಿ. ಅದು ಹೈಕಮಾಂಡ್ ನಿರ್ಣಯ ಆದಮೇಲೆ ರೀಶಫಲ್ ಏನಾದರೂ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಯತ್ನ ಗೊತ್ತಾಗ್ತದೆ, ನೋಡೋಣ ಹೇಳ್ತೀನಿ. ಹಾಂ 100% ಈಗ ನಾನು ಐಟಿ ಮಾಡೀನಿ, ಮಂಡಲ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, MLC MLA ಆಗೀನಿ. ಬೇಕಾದ ಕೊಟ್ಟರು ಮಿನಿಸ್ಟ್ರಲ್ಲಿ ಯಾವುದೇನು ಹೈಕಮಾಂಡ್ ಏನು ನಿರ್ಣಯ ಮಾಡ್ತಾ ಅದಕ್ಕೆ ಬಂದು ಈಟೆ ಕೊಡಪ್ಪ ಅಂದ್ರೆ ಈಟೆ ಕುಂದಿರ್ತೀವಿ. ಮಿನಿಸ್ಟ್ರ್ ಕೊಡಪ್ಪ ಮಿನಿಸ್ಟ್ರ್ ಆಗ್ತೀನಿ. ಎಲ್ಲಿನೂ ಕೂಡ ಹೇಳಿಕೆ ನಾವು ಕೇಳಿಲ್ಲ. ಇವೆಲ್ಲ ಮಾಧ್ಯಮದ ಹೇಳಿಕೆಗಳು. ಅದ್ರ ಬಗ್ಗೆ ನಾನು ಹೆಂಗೆ ಪ್ರತಿಕ್ರಿಯೆ ಮಾಡಿ ನಾನು ಹತ್ತಿರದಿಂದ ನಾಯಕರ ಜೊತೆಗಿರ್ತೀನಿ. ಯಾರೂ ಏನೂ ಈ ನಮ್ಮನೆ ಮಾತಾಡಿಲ್ಲ. ಈ ಪ್ರಶ್ನೆನೇ ಬರೋಂಗಿಲ್ಲ. ಕೇಂದ್ರ ಬಸ್ ನಿಲ್ದಾಣದ ಬಹಳಷ್ಟು ರಸ್ತೆ ಹಾಳಾಗಿದೆ ಸರ್. ಅದ್ರ ಬಗ್ಗೆ ತಾವು ಸುಮಾರು ಚರ್ಚೆ ಕೂಡ ಮಾಡಿ ಟೆಂಡರ್ ಆಗಿದೆ ಅಂತ ಹೇಳಿದ್ನಲ್ಲ, ಈಗ ಟೆಂಡರ್ ಆಗಿದೆ. ಭಾಳ ಶೀಘ್ರದಲ್ಲಿ ನೆಕ್ಸ್ಟ್ ಮಂತ್ ಏನು ಬಂದು ಕೆಲಸ ಪ್ರಾರಂಭ ಮಾಡ್ತೀವಿ. ಅದು ಸಂಚಾರಕ್ಕೆ ಭಾಳ ತೊಂದರೆ ಆಗ್ತದೆ ಸರ್. ಸಂಚಾರಕ್ಕೆ ತೊಂದರೆ ಆದಂತೆ ಒಳಗಡೆ 1 ಕೋಟಿ ರೂಪಾಯಿ ಕೊಟ್ಟು ರಸ್ತೆ ಮಾಡಿಸ್ತಾ ಇದ್ದೀವಿ ಜೀಡಿಯದಲ್ಲಿ. ಅಲ್ಲಿಂದ ಬಸ್ ಬಿಟ್ಟು ಆ ಕಡೆಯಿಂದ ಹೋಗುವಂತೆ ಮಾಡ್ತೀವಿ. 4 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆಗಬೇಕಂತೇಳಿ ನನ್ನ ಹೋರಾಟ ಮೊದಲಿಂದ ಬಂದಿಂದದ. ಈಗ ಒಂದು ಹಂತಕ್ಕೆ ಬರ್ತಾ ಇದೆ. ಆ 4 ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಆದಂಗೆ ಹೊರಗಡೆ ಬಸ್ ಹೋಗ್ತವೆ, ಇಲ್ಲಿ ತೊಂದರೆ ತಪ್ತದೆ. ಅಲ್ಲಿವರೆಗೂ ತಪ್ಪೋದಿಲ್ಲ. ಇದು ಇವತ್ತಿಂದನೇನಿಲ್ಲ, ದಿಢೀರನ್ನೇ ಬಗೆಹರಿಸ್ತಕ್ಕಂಥ ಸಮಸ್ಯೆ ಅಲ್ಲ. ಅದು 100% ನಮ್ಮ ಕೈ ಮೇಲೆ ಬಗೆಹರಿಸ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ. ಬರುವ ತಿಂಗಳು 5ನೇ ತಾರೀಕು ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಭಿಮಾನಿಗಳು ಮಾಡಬೇಕಂತ ನಾನು ಅಭಿಮಾನಿಗಳಲ್ಲಿ, ಸಾರ್ವಜನಿಕ ಬಂಧುಗಳಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈ ಸಲ ಭಾಳಷ್ಟು ಅತಿವೃಷ್ಟಿ, ಹೆಚ್ಚಿನ ಒಂದು ಮಳೆ, ಮೇನಲ್ಲಿ 3 ಸಲ ಮುರಿದು ಬಿತ್ತಿ ಬರ್ತಕ್ಕಂಥ ಪರಿಸ್ಥಿತಿ. ಇಷ್ಟೊಂದು ಕಷ್ಟ ಪರಿಸ್ಥಿತಿ ರೈತರಿಗೆ ಯಾವತ್ತೂ ಬಂದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಬರ್ತ್ಡೇ ಮಾಡ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಅದಕ್ಕಾಗಿ ನಾನು ಬರ್ತ್ಡೇ ಮಾಡ್ಕೊಳ್ಳೋದಿಲ್ಲ. ಈಗಾಗಲೇ ನಾನು ಮಾನ್ಯ CM ಅವ್ರ ಹತ್ತಿರ ಹೋಗಿ ಕೇಳ್ಕೊಂಡು ಅವರು ಕೂಡ ಇವತ್ತು ಮುದ್ದಾಂ ಕರೆದು ನಮ್ಮಿದ್ರೆ ಏನಪ್ಪ ಅಂದ್ರೆ ರೈತರ ಅಕೌಂಟಿಗೆ ಹಣವನ್ನು ಬಿಡುಗಡೆ ಮಾಡಿದ್ರು. ಅವರು ಕಷ್ಟದಲ್ಲಿ ಇರ್ತಕ್ಕಂಥದ್ದು ಯಾವ ಬಂದು ಪರಿಹಾರ ಕೂಡ ನೋಡಿದರು. ಅದಕ್ಕೆ ನಾನು CM ಅವರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವ್ರನ್ನ ಕರ್ಕೊಂಡ್ಬಂದು ತೋರಿಸಿದ್ದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ರೈತರು ಕೂಡ ಯಾರೂ ಕಂಗಾಲಾಗದೆ ನಿಮಗೆ ಯಾವುದೇ ರೀತಿಯಿಂದ ನಮ್ಮ ಸರ್ಕಾರ ಕೈ ಬಿಡೋದಿಲ್ಲ ಅಂತಕ್ಕಂಥ ಸಂದೇಶ ಕೊಡ್ತೀನಿ. ದಯಮಾಡಿ ಏನಪ್ಪ ಅಂದರೆ ಯಾರೂ ನಮ್ಮ ಬರ್ತ್ಡೇಗೆ ಆಡಂಬರದ ಖರ್ಚು ಮಾಡಬಾರ್ದು ಅಂಥೇಳಿ ಈ ಮೂಲಕ ವಿನಂತಿಸ್ತೀನಿ.